ಏನಿಲ್ಲ, ಅಕ್ಕಿ ಒಳಗೆ ಹೋಗಿ ಅನ್ನಕ್ಕೆ ಇಡ್ತೀನಿ ತಡಿ. ಮುಂಜಾನೆ ರೊಟ್ಟಿ ಉಳಿತಾವ ಒಂದು ಸ್ವಲ್ಪ ಇಟ್ಟಿದ್ನಿ, ಅದಿಷ್ಟು ಮತ್ತು ಹೊಲಕ್ಕೆ ಕೊಟ್ಟು ಕಳಿಸಿದ್ನಿ. ಈಗ ಮತ್ತು ನಮ್ಮಿಬ್ಬರಿಗೆ ಅಡುಗೆ ಮಾಡಲೇಬೇಕು. ಸಾರದು ಎಲ್ಲ ಐತೆ, ಅನ್ನಕ್ಕಷ್ಟೇ ಇಡ್ತೀನಿ. ಆದ್ರೆ ಇವ್ರು ಏನೋ ಕೆಲಸ ಐತಂತ ಪಟ್ನಕ್ಕೆ ಹೋಗಿರೋರು ಬಂದೇ ಇಲ್ಲಲ್ಲ ಇನ್ನೂ ಮಟ್ಟ. ಬರ್ತಾರ ಇಲ್ಲ ಮತ್ತೆ ಇವ್ರು ಬಂದಿಲ್ಲ ಅಂದ್ರೆ ಮತ್ತೆ ಒಬ್ಬಾಕಿಗ ಅನ್ನ ಮಾಡ್ಕೊಳ್ಳೋದು ಆಕೈತೆ. ನಾನು ಮುಂಜಾನೆದೊಂದು ರೊಟ್ಟಿ ಐತೆ, ಅದನ್ನು ತಿಂತೀನಿ. ಬರ್ತೀನಿ ಬರಲ್ಲ ಅಂತಲೂ ಹೇಳಲ್ಲ ಇವರು. ಒಮ್ಮೆಲೆ ಹೊಟ್ಟೆ ಹಸ್ತೈತಂತ ಬಂದುಬಿಡ್ತಾರೆ. ಹೆಂಗಾದ್ರೆ ಯಾಕಿರ್ಲಿ, ಅವ್ರು ಬಂದ್ಮೇಲೆ ಅನ್ನಕ್ಕೆ ಇಡ್ತೀನಿ. ಅದೆಷ್ಟೊತ್ತು ಅನ್ನ ಆಗೋದು ರಾತ್ರಿಗೆ. ಈಗ ಎಲ್ಲರಿಗೂ ಆಗೋಷ್ಟು ಅನ್ನಕ್ಕೆ ಈಗ ಇಟ್ಬಿಟ್ರೆ ಆಗ್ಬಿಡೋದು. ಅದ್ರ ಬೇಡ, ಈ ಥಂಡಿ ಒಳಗೆ ಈಗ ಮಾಡಿ ಇಟ್ಬಿಟ್ರೆ ಆಮೇಲೆ ರಾತ್ರಿ ಮಟ್ಟ ಐಸ್ ಆದಂಗೆ ಆಗ್ಬಿಡ್ತೈತೆ. ಅನ್ನ ಬಿಸಿ ಬಿಸಿದ ಮಾಡ್ತೀನಿ, ಇರಲಿ ಪರವಾಗಿಲ್ಲ. ಇವ್ರು ಬಂದ್ಮೇಲೆ ಇಟ್ರೆ ಹಾಕೈತೆ. ಅದಕ್ಕೆ ನಾನು ಇದನ್ನು ಹಂಗೆ ಇಟ್ಟೆ ನೋಡೋಣ. ಹಿತ್ತಲ ಕಡೆಗೂ ಒಂದು 4 ಭಾಂಡೆ ಇದಾವೆ, ತಿಕ್ಕೊಂಡು ಬರ್ತೀನಿ ಹೋಗಿ. ಸ್ಕೂಟಿ ಸೌಂಡ್ ಬರತೈತೆ, ಬಂದ್ರಿ ನೀವ್ರಿ? ಹೈ, ಗಂಗಾ ಹೊರಗ ಬಂತಾಳ. ಹೂವ ರೋಜಾ ಹೂವ ಹೂವ ನನ್ನ ಜೀವ. ಕಿಕ್ ಸೈಡ್ ಪ್ಲೀಸ್. ಮೆಲ್ಲಕ್ಕೆ ಬರೋದ ಗೊತ್ತಿಲ್ಲ ನೋಡಿ ಇವ್ರಿಗೆ, ಎಷ್ಟು ಜೋರಾಗಿ ಬರತ್ತಾರ. ಹೂವ ನನ್ನ ಜೀವ. ಅಯ್ಯೋ ರೀ ರೀ, ನಿಲ್ಲಿಸ್ರಿ. ಅಯ್ಯೋ ದೇವ್ರೆ, ಸ್ಕೂಟಿ ನಿನ್ ಮೇಲೆ ಹಾಕಾದ್ರೆ ಹಾಕ್ತೀನಿ ನಾನು. ಎಷ್ಟು ಎದರ್ತೀಯಪ್ಪ. ಅಲ್ರಿ, ತಲೆಗೆಲ್ಲ ಕೆಟ್ಟೈತೇನ್ರಿ ನಿಮ್ಗೆ? ಇಲ್ಲಪ್ಪ, ಖರೇನೂ ತಲೆ ಕೆಟ್ಟಿಲ್ಲ. ಹೌದಾ, ಮತ್ತೆ ಯಾಕೆ ಹಂಗೆ ಮಾಡತ್ತೀರಿ? ನಾನೇನ್ ಮಾಡಿದ್ನಿ? ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡಿದ್ರಿ ಅಂತ? ಹೋಗ್ರಿ, ನನ್ನ ಜೋಡಿ ಮಾತಾಡ್ಬೇಡ್ರಿ. ನೀವು ಎಷ್ಟು ಕೆಟ್ಟಿದ್ರಿ ನೀವು ಗೊತ್ತೇನ್ರಿ ನನ್ನ? ಈಗೇನು ಅಳಾತಿ? ಅಯ್ಯೋ ಬಿಡು ಗಂಗ, ಸುಮ್ಮನೆ ತಮಾಷೆಗೆ ಹಂಗೆ ಮಾಡಿದ್ನಿ ನಾನು. ನಾನು ಯಾಕೆ ಅಳ್ಳಿರಿ? ನೆಗಡಿ ಆಗೈತೆ, ಅದಕ್ಕೆ ಹಿಂಗೆ ಮಾಡಿದ್ನಿ ಅಷ್ಟೇ. ಎಲ್ಲಿ ಇನ್ನೊಂದ್ಸಲ ಮಾಡು. ಹಿಂಗಂತ ನಾನು ಯಾಕೆ ಮಾಡ್ಲಿರಿ? ನಾನು ಮಾಡೋದಿಲ್ಲ, ಹೋಗ್ರಿ. ತಗೋ, ಮಾಡ್ಬೇಡ. ಏನ್ ಮಾಡಿದ್ವಿ ಊಟಕ್ಕೆ? ಊಟಕ್ರಿ ಏನು ಮಾಡಿಲ್ರಿ ನಾನು. ನೀವೇನು ಬರ್ತೀರಂತ ಗೊತ್ತಿತ್ರಿ ನನಗೆ. ಮುಂಜಾನೆದೊಂದು ರೊಟ್ಟಿ ಓದಿತ್ತು, ಅದನ್ನು ತಿಂದು ಸುಮ್ಮನಾದಿ ನಾನು. ನೀವು ಮತ್ತೆ ಎಲ್ಲ ಹೋದ್ರ ಪಟ್ನಕ್ಕೆ ನಿಮ್ಮ ಫ್ರೆಂಡ್ ಜೋಡಿ ಅದು ಊಟ ಮಾಡಿ ಬರ್ತೀರೇನೋ ಅಂತ ಅನ್ಕೊಂಡಿರಿ. ಹೌದಾ? ಮೊದ್ಲೇ ಹೇಳ್ಬೇಕಿಲ್ಲೋ ಗಂಗಾ ನೀನು. ಈ ಎಗ್ ರೈಸ್ ಅದ್ರ ಕಟ್ಕೊಂಡ್ ಬರ್ತಿದ್ನಿ ನಾನು. ನನ್ಗೇನ್ ಗೊತ್ತಿತ್ತು? ಫೋನ್ ಮಾಡಿ ಹೇಳ್ಬೇಕಿಲ್ಲೋ ನೀನು. ಯಾಕೆ ಊಟ ಮಾಡಿ ಬಂದಿಲ್ಲ ನೀವು? ಫೋನ್ ಮಾಡೋ ಫೋನ್ ಎಲ್ಲ ಐತ್ರಿ ಮನ್ಯಾಗ, ಮಾವ ಒಯ್ದಿದ್ದಾರಿ ಹೊಲಕ್ಕೆ. ಅಯ್ಯೋ ಹೌದೆಲ್ಲ ನೆನಪ ಇಲ್ಲ ನನಗೆ. ಮತ್ತೀಗ ಏನ್ ತಿನ್ಲಿ ನಾನು? ಮನ್ಯಾಗ ತಿನ್ನಕ್ಕೇನು ಕಡಿಮೆ ಇಲ್ರಿ, ಬೇಕಾದಷ್ಟು ಐತೆ. ಅಕ್ಕಿ ಇದಾವ್ರಿ, ಒಂದು ಚೀಲ, ಉಪ್ಪು, ಖಾರದ ಪುಡಿ, ಅರಿಶಿನ, ಅದನ್ನ ಒಗ್ಗರಣೆ ಕೊಟ್ಟು ತಿನ್ನೋದೇನ್ರಿ. ಈಗ ಉಷ್ಟು ಬಾಯಾಗ ಹಾಕೊಂಡ್ಬಿಟ್ರೆ ಸಾರು ಅನ್ನ ಎಲ್ಲ ಊಟ ಮಾಡ್ದಂಗ ಹಾಕೈತಲ್ರಿ. ಹೆಂಗ್ರಿ ನನ್ನ ಐಡಿಯಾ? ಚಲೋ ಐತಲ್ರಿ? ಏನ್ ಕಿಂಡಲ್ ಮಾಡತಿ? ಇಲ್ಲಪ್ಪ, ಕಿಂಡಲು ಇಲ್ಲ ಕ್ಯಾಂಡಲು ಇಲ್ಲ, ಖರೇನ ಹೇಳತ್ತೀನ್ರಿ. ಹಂಗ ಮಾಡಿದ್ರೆ ಹಾಕೈತಲ್ರಿ. ಇನ್ನೇನು ಅನ್ನ ಸಾರು ಮಾಡೋದಂತ ಹೇಳಿದ್ದೀರಿ ಅಷ್ಟೇ. ಸರಿ, ಈಗ ಅದೆಲ್ಲ ಬಿಡು. ಮಾಡ್ಕೊಡ್ತೀಯ ಇಲ್ಲ ಅಷ್ಟೇ ಹೇಳಿ ನನ್ಗೆ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾಡಕ್ ಆಕೈತೆ? ಮ್ಯಾಗಿ ಪಾಕೆಟ್ ಇದಾವಲ್ಲ ಡಬ್ಬಿ ಒಳಗ್, ನಿನ್ನೆ ನೋಡಿದ್ನಿ ನಾನು ಬಿಸ್ಕೆಟ್ ತಗೋಬೇಕಾದ್ರೆ. ಅದನ್ನ ಮಾಡ್ಕೊಂಡು ಉಣ್ತೀನಿ, ಆಯ್ತಾ? ಹೋಗ್ಲಾ ಒಳಗ? ಏನ್ ಮ್ಯಾಗಿ ಮಾಡ್ಕೊಂಡು ಅಂತೀರಿ? ತಂದು ಇಡ್ಬೇಡ್ರಿ ಅಂದ್ರೂ ಕೇಳತ್ತಿಲ್ಲ. ಹುಡುಗರು ಹಂಗ ಕಲಿತಿದಾರೆ. ದಿನಾಲು ಮ್ಯಾಗಿ ಮಾಡ್ಕೊಡು ಅಮ್ಮ, ಮ್ಯಾಗಿ ಮಾಡ್ಕೊಡು ಅಮ್ಮ ಅಂತ ನಂಗೆ ತಲೆ ತಿನ್ನತಾರಿ. ಇದಿಷ್ಟು ಡಬ್ಬಿ ಒಳಗಿನ ಖಾಲಿ ಆದ್ರೆ ಮತ್ತೆ ತರಾಕದು ಹೋಗ್ಬೇಡ್ರಿ ನೋಡ್ರಿ, ಈಗ ಹೇಳತ್ತೀನಿ ನಾನು. ತಿನ್ಲಿ ಬಿಡು, ಯಾವಾಗತ್ರ ತಿನ್ನಕ್ ಏನಾಕೈತೆ ಹೇಳು? ಸಾಯಂಕಾಲಕ್ಕೆ ಸ್ನಾಕ್ಸ್ ಹಂಗ್ ಮಾಡ್ಕೊಡು, ಅವ್ರಿಗೆ ಏನಾಗೋದಿಲ್ಲ ಅದಕ್ಕೆ. ಅದಕ್ಕೇನು ಆಗೋದಿಲ್ರಿ, ಅದನ್ನ ತಿಂದಿರ್ತಾರಲ್ರಿ ಅವ್ರಿಗೆ ಆಕೈತೆ. ಭಾಳ ತರಬೇಡ್ರಿ, ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಏನು ತಿನ್ಬೇಕು, ತಿಂಗಳಿಗೆ 1 ಸತಿ ಇಲ್ಲ 2 ಸತಿ ತಿಂದ್ರೆ ಚಲೋ ರೀ ಅದು. ಇವ್ರು ಡಬ್ಬ್ಯಾಗಿದಾವಂತೂ ವಾರಕ್ಕೆ 1 ಸತಿ 2 ಸತಿ ಮಾಡ್ಕೊಡಮ್ಮ ಅಂತ ಹೇಳ್ತಾರೆ. ಪುಟ್ಟಿ ಕೇಳ್ತಾಳೆ, ನಿಮ್ಮ ಸಣ್ಣ ಮಗ ಇದಾನಲ್ರಿ, ಅವನಿಗೆ ಹೇಳೋದು ಆಗೋದಿಲ್ಲ ನನ್ನ ಕೈಯಾಗ. ಹೌದಾ? ಕೈಯಾಗ ಯಾಕೆ ಹೇಳ್ತೀವಿ, ಬಾಯಾಗ ಹೇಳ್ಬೇಕು ನೀನು. ಹೋಗ್ರಿ ಅತ್ತ. ಹೋಗ್ಬೇಕಾ? ಈಗಾದ್ರ ಬಂದಿನ ಗಂಗ ಮತ್ ಕಳ್ಸತಿ ಅಲ್ಲ. ಆತದ, ಈಗೇನ್ ಅನ್ನಕ್ಕೆ ಇಡತಿ ನೀನು, ಮತ್ ಅಕ್ಕಿ ಹರ್ಸತಿ ಅಲ್ಲ. ಬಾ ಜಲ್ದಿ ಅನ್ನಕ್ಕೆ ಇಡ್ಬಾ, ಸಾರು ಇರ್ಬೇಕು. ಬರ ಊಟ ಮಾಡೋಣಂತೆ. ಊಟ ಮಾಡಿ ಊಟ ಮಾಡಿ ಸ್ಕೂಟಿ ಕಲಿಯಕ್ ಹೋಗೋನ್ ತಗೋ. ಭಾಳ ದಿನ ಆತು. ಸ್ಕೂಟಿ ನೆನಪಾದ್ರೆ ಬರತೈತಿ ನಿನ್ಗೆ. ತಂದ್ ಇಟ್ಟಿರೋದು ಅಷ್ಟೇ ಐತೆ. ಕಲ್ತು ನನ್ಗೂ ಒಂದಿನ ಶಾಪಿಂಗ್ ಏನಾದ್ರು ಕರ್ಕೊಂಡು ಹೋಗಿ ಅಂತ ನಾನ್ ಮಾಡಿದ್ರ ಕಲಿತೀನಿ ಅನ್ನೋದು ಬಾಯಾಗಿಂದ ಬರಾತಿಲ್ಲ ನಿನ್ಗೆ. ನನ್ನ ಜೋಡಿ ಶಾಪಿಂಗ್ ಹೋಗೋ ಆಸೆ ಐತ್ರಿ ನಿಮ್ಗೆ? ಆತ ತಗೊಳ್ರಿ, ಹೋಗೋಣ. ಆದ್ರೆ ಶಾಪಿಂಗಿಗೆ ಏನು ಹೋಗೋದಿಲ್ಲ ನಾವು, ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವ್ರಿ. ಇಂಡೈರೆಕ್ಟ್ ಆಗಿ ಯಾಕೆ ಹೇಳತಿ? ಡೈರೆಕ್ಟ್ ಆಗಿ ಹೇಳ್ಬಿಡಲ್ಲ. ಮುಂದಿಂದ ಗಾಡಿ ಬಂದ್ರ ಆ ಗಾಡಿಗೆ ಡಿಕ್ಕಿ ಹೊಡೆದು ಇಬ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಅಕ್ಕಪಕ್ಕ ಬೆಡ್ ಮೇಲೆ ಮಲಗಿರ್ತೀವಂತ. ಹಿಂಗಂದ್ರೆ ನೀನ್ ಯಾವತ್ತೂ ಕಲಿಯಲ್ಲ ಗಂಗಾ. ಕಲಿತೀನಿ ಬಿಡ್ರಿ, ಇನ್ನೂ ಟೈಮ್ ಐತೆ. ಇನ್ನು ಯಾವಾಗ ಕಲಿತೀನಿ ನೀನು? ತಂದ್ ಎಷ್ಟ್ ದಿನ ಆತ್ ಇಷ್ಟೊತ್ತಿಗಾಗ್ಲೇ ಕಲ್ತು ಅತ್ತೆಗೆ ಹೊಲ ಕಡೆಗ್ ಬಿಟ್ಟು ಬರೋದು, ಇಲ್ಲ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಸಂತೆಗೆಲ್ಲ ಹೋಗೋದು ಮಾಡ್ತೀರಂತ ನಾನ್ ಅನ್ಕೊಂಡ್ರೆ
ಸ್ಕೂಟಿ ಕಲಿಯೋದಂದ್ರನ ಹೂನ ಅನ್ನತಿ ನೀನು. ಅದ್ ಯಾವಾಗ ಕಲಿತು ಏನೋಪ್ಪ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ನಾನು ಬರೋ ಮಟ್ಟ ನಿನ್ ಸ್ಕೂಟಿ ಕಲ್ತಿರ್ಬೇಕು, ಆಯ್ತಾ? ಹ್ಞೂ ಆಯ್ತ್ರಿ. ನೋಡನ್ ತಗೋ ಎಷ್ಟ್ ಕಲಿತಿ ಅಂತ ಗೊತ್ತಾಕೈತೆ. ಆತತ್ ಜಲ್ದಿ ಅನ್ನಕ್ಕಿಟ್ ನಡಿ ಊಟ ಮಾಡೋಣಂತ. ಅಯ್ಯೋ ಪಟ್ನದಿಂದ ನಿನ್ಗೇನೋ ಕೊಡೋಣಂತ ತಗೊಂಡ್ ಬಂದಿನಿ, ಮರ್ತ ಬಿಟ್ಟಿನ್ ನೋಡ್. ಏನ್ ತಗೊಂಡ್ ಬಂದಿರಿ? ಅದ ಹೇಳಲ್ಲ, ಕಣ್ ಮುಚ್ಚ ಕೈಯಾಗ ಕೊಡ್ತೀನಿ. ಕಣ್ಣು ಮುಚ್ಚಿನ ಜಲ್ದಿ ಕೊಡ್ರಿ. ಏನ್ ಅನ್ಕೊಂಡಿದ್ದಾಳ ಏನೋ ಪಾಪ ಗಂಗಾ. ಹಂಗ ಕಣ್ ಮುಚ್ಕೊಂಡಿರು, ಬಿಡ್ಬೇಡ, ಡಿಕ್ಕ್ಯಾಗ ತಕ್ಕೋತೀನಿ. ಹ್ಞೂ ಆತ್ರಿ, ಜಲ್ದಿ ಕೊಡ್ರಿ, ನಂಗೆ ತಡ್ಕೊಳಕ್ ಆಗತ್ತಿಲ್ಲ. ಏನ್ ತಗೊಂಡ್ ಬಂದಿದಾರ? ಡ್ರೆಸ್? ಡ್ರೆಸ್ ಭಾಳ ಇದಾವ. ಮತ್ತೇನ್ ತಗೊಂಡ್ ಬಂದಿದಾರ? ಕೊಟ್ಟ ಮೇಲೆನೆ ಗೊತ್ತಾಕೈತಿ. ಬಂದ್ರಿ? ಇನ್ನೂ ಇಲ್ಲ ಗಂಗಾ, ಡಿಕ್ಕಿ ಓಪನ್ ಮಾಡತ್ತೀನಿರು, ಯಾಕೋ ಬರಾತನೇ ಇಲ್ಲ ಅದು. ಈಗ ಬಂತೆ. ಹಂಗ ಕಣ್ ಮುಚ್ಚಿರು, ನಾನು ಹೇಳೋ ಮಟ ತೆಗಿಬಾರ್ದು. ಆತ್ರಿ. ಹಾಯ್, ಎಲ್ರು ಹೇಗಿದ್ರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ. ಇದೇನಪ್ಪ ಗಂಗಾಗ್ ರಾಜು ಸರ್ಪ್ರೈಸ್ ಆಗಿ ಕಡ್ಲೆ ಗಿಡ ಕೊಡೋವಂಥದ್ದು ಏನಿತ್ತು, ಗಿಫ್ಟ್ ತರಬಹುದಾಗಿತ್ತಲ್ಲ ಅಂತ ನೋಡತ್ತೀರಿ. ಅದ ಟ್ವಿಸ್ಟ್ ರೀ ಅಪ್ಪ. ಏನಂತಂದ್ರೆ ಇವಾಗ ಕಡ್ಲಿ ಗಿಡ ಸೀಸನ್ ನಡೆಯತೈತ್ರಿ. ಎಲ್ಲೆಡೆ ಕಡ್ಲೆ ಗಿಡ ಅಂತಿರ್ತಾರೆ. ತಗೊಳ್ದೆ ಹಂಗೆ ಹಿಂಗ್ ಬರಾಕೈತಿ ಹೇಳ್ರಿ. ಅದಕ್ಕ ನಮ್ ಗಂಗಾಗ ಕಡ್ಲೆ ಗಿಡ ಅಂತಂದ್ರ ಭಾಳ ಇಷ್ಟ ರೀ. ತಗೊಂಡ್ ಬಂದಿರಿ ಒಂದ್ ಸೀಡು. ಬರ್ರಿ ಕೊಡೋಣ, ಆಕಿ ರಿಯಾಕ್ಷನ್ ಹೆಂಗಿರುತ್ತಂತ ನೋಡೋಣ್ರಿ. ಐ ಲವ್ ಯು ಗಂಗಾ. ಐ ಲವ್ ಯು ಟೂ ರೀ. ಐ ಲವ್ ಯು ಟೂ. ಇದೇನಿದೆ ಸೊಪ್ಪು ಇದ್ದಂಗೈತೆ ರೀ? ಏನಿದೆ? ಕಣ್ಬಿಟ್ ನೋಡ್ ಗಂಗಾ, ಗೊತ್ತಾಕೈತೆ. ಬಿಡ್ತೀನ್ರಿ, ಆದ್ರೆ ಸೊಪ್ಪು ಇದ್ದಂಗೆ ಏನ್ ಸರ್ಪ್ರೈಸ್ ತಗೊಂಡ್ ಬಂದಾರಿ ಇವ್ರು? ನೋಡೋನ್ ನಿಂದರಿ. ಏನ್ರಿ ಇದೆ? ಅಷ್ಟು ಗೊತ್ತಾಗಿಲ್ಲ? ಕಡ್ಲೆ ಗಿಡ ಗಂಗಾ. ಗೊತ್ತೈತೆ, ಹೋಗ್ರಿ. ನೀವು ಇಷ್ಟ ಇದ್ ಮಾಡ್ತೀರ ಅಂತ ಗೊತ್ತಿದ್ದಿಲ್ಲ ನನಗ. ಹಂಗೂ ಕೊಡ್ಬೋದಾಗಿತ್ತಲ್ಲ, ಹಿಂಗ್ ಕಣ್ಣು ಮುಚ್ಚು ಎಲ್ಲ ಕೊಡ್ತೀನಂತ ಯಾಕೆ ಹೇಳಿದ್ರಿ ನೀವು? ನಿಮ್ಗ ಸಾರಿ ಗಂಗಾ, ಹಿಂಗ ಆಕೇತಂತ ಗೊತ್ತಿದ್ರ ಖರೇನು ತಗೊಂಡ್ ಬರ್ತಿದ್ದಿಲ್ಲ ನಾನು. ತಗೊಂಡ್ ನೆಕ್ಸ್ಟ್ ಟೈಮ್ ಇದು ತಗೊಂಡ್ ಬರೋದಿಲ್ಲ, ಓಕೆನಾ? ಅಯ್ಯೋ ಸಾರಿ ಯಾಕೆ ಕೇಳತ್ತೀರಿ? ಖುಷಿನ ಆದ್ರೆ ನಂಗೆ ಕಡ್ಲೆ ಗಿಡ ನೋಡಿ, ಆದ್ರೆ ನನ್ನ ಮೈಂಡಲ್ಲಿ ಬೇರೆ ಏನೋ ತಗೊಂಡ್ ಬಂದಿರಿ ಅಂತ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಶಾಕ್ ಆತ ಅಷ್ಟೇ ರೀ. ಸಾರಿ, ಅದಕ್ಕೆ ಹೇಳಕ್ ಹೋಗ್ಬೇಡ್ರಿ. ಥ್ಯಾಂಕ್ಸ್ ರೀ. ಇನ್ನು ತುಂಬೇಕಿವು. ಗಿರ್ಜಿ ಇಲ್ಲಿದ್ದೀನಿ, ಇಲ್ಲೇ ಕಾಣತಿ ತಗೋ. ಇಲ್ಲೇನ್ ಮಾಡತಿ? ನಾನು ಹುಡ್ಕಾಡತೀನಿ. ಏನ್ ಕೆಂಪಜಿ ಗುಡ್ಸ್ಲತ್ರಕ್ ಹೋಗಿರೋಳು ಬಂದಾಳ ಇಲ್ಲ ಅಂತ ನೀನ್ ನೋಡಿದ್ರ ಇಲ್ಲಿ ಬಂದಿದ್ದಿ? ಯಾವಾಗ ಬಂದಿ ಅಲ್ಲಿಂದ? ನಾನ್ ಬಂದ್ ಭಾಳ ಹೊತ್ತಾತ. ಅಲ್ಲಿ ಬಂದಾದ್ರೆ ಏನ್ ಮಾಡ್ಲಿ, ನಾನು ನೀರ್ ಕಟ್ಟಾತಿದ್ರಿ. ನೀವು ಏನೈತ್ ಕೆಲಸ ಅಲ್ಲಿ? ಇಲ್ಲಿ ಕಡ್ಲೆ ಬೀಜ ಬಿಸಾಕಿದ್ರು ನೋಡ್ರಿ. ಯಾವಾಗ ಹುಟ್ಟಿದಾವ ಇಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ನಿ. ಹುಟ್ಟಿದಾವ ನೋಡ್ರಿ. ಆದ್ರೆ ಗಂಟೆ ಇನ್ನು ತುಂಬಿಲ್ರಿ. ಅವು ಗಂಟೆ ತುಂಬಿದ್ರೆ ಹುಡುಗರು ತಿಂತಾರ, ಕಿತ್ಕೊಂಡು ಹೋಗೋಣ ಅಂತ ಬಂದಿ ನಾನು. ಆದ್ರೆ ಇನ್ನು ಎಳೆವಿದಾವೆ. ಇನ್ನೊಂದು 2-3 ದಿನ ಆಕೇತ್ರಿ, ಅವು ತುಂಬ್ತಾವ. ಅವಾಗ ಕಿತ್ಕೊಂಡ್ ಬರ್ರಿ, ಹುಡುಗರು ತಿಂತಾರ. ಮತ್ತೆ ಎಲ್ಲಿ ಸಂತ್ಯಾಗ ಕೊಂಡ್ಕೊಂಡು ಬರೋದು? ಇಲ್ಲ, ಇಟ್ಟಿಟ್ ಸಿಗ್ತಾವ, ತಿಂದ್ರ ಆಕೇತೆ. ಆತ ಏನ್ ಊಟ ಮಾಡೋಣ? ಬೇಡ, ಆಮೇಲೆ ಒಂದೊಂದ್ ತಗೋ. ಹೊಟ್ಟೆ ಹಸ್ತಿಲ್ಲ ನನ್ಗೆ. ನೀನ್ ಬಂದಿದ್ದೆ ಇಲ್ಲ ನೋಡ್ಕೊಂಡು ಹೋಗೋಣಂತ ಬನ್ನಿ. ಇಷ್ಟೋರ್ ಮಠ ಆದ್ರೂ ಆ ಕಡೆಗೆ ಬಂದಿಲ್ಲ ನೀನು. ಮತ್ ಮಾತಿ ಕೂತ್ಕೊಂಡ್ರೆ ಮುಗಿತ್, ಸಾಯಂಕಾಲ ಆದ್ರೂ ಮಾತುಗಳು ಮುಗಿಯಲ್ಲ ನೀನು. ಈಗ ಬರಾತಿದ್ನಿ ಕೆಂಪಜಿ ಗುಡ್ಸ್ಲ್ತಾಗ, ಮತ್ತೆ ಇಲ್ಲಿ ನೋಡಿ ಸುಮ್ಮನಾದ್ನಿ ನೋಡ್ರಿ. ಆತ ತಗೋ, ಪೈಪ್ ಇನ್ನೊಂದ್ ಕಡೆಗೆ ಹಾಕ್ಬೇಕು. ಹೋಗ್ಲ ನಾನು, ಆಮೇಲೆ ಬಾ ಊಟ ಮಾಡೋಣ. ಆತ್ ಹೋಗ್ರಿ, ಬರ್ತೀನಿ ನಾನು. ಇಲ್ಲಿ ಟೊಮೆಟೊ ಸಸಿ ಹಾಕಿರವ ಇದು ಏನು ಹುಟ್ಟಿದಾವ ಇಲ್ಲ ನೋಡ್ ಬರ್ತೀನಿ. ಹೋಗಿರಿ. ಆತ್ ತಗೋ. ಹರೇ ರಾಮ್ ಕೃಷ್ಣ. ಅಯ್ಯವ ಏನೊಂದು ಸ್ವಲ್ಪ ಬಗ್ಗಿದ್ರ ಸಾಕವಯವ. ಏನು ಸೊಂಟ ನೋವು ಸಾತೈತಂದ್ರೆ ಏನು ಹೊಲ್ದಾಗ ಕೆಲಸ ಮಾಡ್ತೀನಿ ಏನು ನಾನು ಎಲ್ಲ ಅವರ ಮಾಡ್ತಾರೆ. ಇದು ಗಿಡ ಇದ್ರ ಚಿಕ್ಕಡೆ ಬಳ್ಳಿ ನಮ್ದು ಹುಟ್ಟೈತಂದೆ. ಅದೇ ಏನು ಬಿಡಾತನೇ ಇಲ್ಲ ಅದು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸಾತೀನಿ ರೀ. ಯಾಕ್ರಿ ಗಿರ್ಜಕ್ಕ ಇಷ್ಟು ಜಲ್ದಿ ಈ ವಿಡಿಯೋ ಮುಗಿಸಾತೀರಿ ಅಂತಂದ್ರೆ ಮಕ್ಕಳು ಮಲ್ಕೋತಾ ಇದ್ದಾರೆ, ಅಡುಗೆ ಮಾಡಬೇಕು. ಹಾಗಾಗಿ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತಾ ಇದ್ದೀನಿ ರೀ. ಅದಕ್ಕೆ ಈ ವಿಡಿಯೋನ ಇಲ್ಲಿಗ ಮುಗಿಸಿ ಈಗ ಅಡುಗೆ ಮಾಡಕ್ಕೆ ಹೋಗತ್ತೀನಿ ರೀ. ಮತ್ತೆ ಇದು ಎಕ್ಸ್ಪೋರ್ಟಿಗೆ ಕೊಟ್ಟು ಇನ್ಶಾರ್ಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಆಗಿ ನಿಮ್ಮ ಮುಂದೆ ಬರೋದಕ್ಕೆ ಈ ವಿಡಿಯೋ ಎಷ್ಟೊತ್ತಾಕೈತೆ ಅನ್ನೋ ಗೊತ್ತಿಲ್ಲ ರೀ. ಅಲ್ಲಿವರೆಗೂ ಮಲ್ಕೊಂಡಿರಿ. ಆಮೇಲೆ ನನ್ನ ವಿಡಿಯೋ ಬಂದ ತಕ್ಷಣ ನೋಡಿ ಒಂದು ಲೈಕ್ ಕೊಡ್ರಿ, ಹೈಪ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.